ಧ್ಯಾನ ಅಂದರೆ ಬರೀ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ, ಫೋಕಸ್ ಅಂತ. ಬೆಳಗ್ಗೆ ಎದ್ದಾಗ್ಲೂ ಏನೇ ಮಾಡ್ತಾ ಇದ್ದೀರಾ ಫೋಕಸ್ ಇರಬೇಕು. ಏನು ಮಾಡ್ತಾ ಇದೆಯಾ, ಆಮೇಲೆ ಏನು ಮಾಡ್ತಾ ಇದೆಯಾ, ಗೆಟಿಂಗ್ ಬೆಟರ್ ಆನ್ ವಾಟ್ ಯು ಆರ್ ಡೂಯಿಂಗ್. ಅದರಲ್ಲಿ ನನಗೆ ಒಂದು ಕೆಲಸಕ್ಕೂ ಇನ್ನೊಂದು ಕೆಲಸಕ್ಕೂ ನಾನು ಬೆಟರ್ ಆಗಬೇಕು, ನಾನು ಬೆಳಿಬೇಕು. ಫೋಕಸ್ ಆನ್ ವಾಟ್ ಯು ಆರ್ ಡೂಯಿಂಗ್, ಗೆಟಿಂಗ್ ಬೆಟರ್. ಫೋಕಸ್ ಬೆಟರ್ ಆಗ್ತಾ ಆಗ್ತಾ ನಾನು ನೋಡ್ತಾ ಇರೋದು ಬೆಟರು, ನಾನು ಮಾಡ್ತಾ ಇರೋದು ಬೆಟರ್ ಎಲ್ಲ ಆಗುತ್ತೆ. ಫೋಕಸ್ ಮುಖ್ಯ. ಎಷ್ಟು ಆಳವಾಗಿ, ಎಷ್ಟು ತೀಕ್ಷ್ಣವಾಗಿ ನಿಮ್ಮ ನೋಟ, ನಿಮ್ಮ ಗಮನ ಇರುತ್ತೆ, ಆ ವಸ್ತುನೂ ಅಷ್ಟೇ ಕ್ಲಾರಿಟಿ ಕಾಣುತ್ತೆ, ನಾವು ಅಷ್ಟೇ ಬೆಳಿತೀವಿ. ಕಂಪ್ಲೀಟ್ ಒಂದು ಫೈರ್ ಥರ ಫೋಕಸ್ ಅನ್ನೋದು ತುಂಬ ಒಳಗಡೆ ಇಂದ ಕಾಣಿಸುವಂಥ ಬೆಳಕು. ಅದರಿಂದ ಅದ್ರ ಮುಂದೆ ಮಿಕ್ಕಿದ ಎಲ್ಲ ಪ್ರಯೋಜನ ಇಲ್ಲದೆ ಇರೋದು. ಫೋಕಸ್ ಇಲ್ಲದೆ ಕೆಲಸ ಮಾಡಿದ್ರೆ ಅದು ಬರೀ ವೇಸ್ಟ್. ಫ್ರೀಡಮ್ ಅಂದರೆ ಏನು? ಫ್ರೀಡಮ್ ಅಂದರೆ ಚಾನ್ಸ್ ಟು ಬಿ ಬೆಟರ್ ಆಗೋಕ್ಕೆ ಯಾವುದು ಬಿಟ್ಕೊಡುತ್ತೋ ಅದು ಫ್ರೀಡಮ್ ಅಂತೀವಿ. ಅದಕ್ಕೆ ಫ್ರೀಡಮ್ ಈಸ್ ನಾಟ್ ಎ ಪರ್ಮಿಷನ್, ಯಾರೋ ಕೊಡೋದು ಆಣತಿ ಅಲ್ಲ, ಅನುಮತಿ ಅಲ್ಲ. ಫ್ರೀಡಮ್ ಅಂದರೆ ಸದ್ಯ ಅವ್ರು ಪರ್ಮಿಷನ್ ಕೊಟ್ಬಿಟ್ರು ನಾನು ಫ್ರೀ, ಅದಲ್ಲ. ಫ್ರೀಡಮ್ ಅನ್ನೋದು ರೆಸ್ಪಾನ್ಸಿಬಿಲಿಟಿ. ಫ್ರೀಡಮ್ ಅನ್ನೋದು ಜವಾಬ್ದಾರಿ. ಅದು ಜವಾಬ್ದಾರಿಗೆ ಒಂದು ಉದ್ದೇಶ ಇರುತ್ತೆ, ಆ ಜವಾಬ್ದಾರಿಗೆ ಉದ್ದೇಶ ಇರುತ್ತೆ. ಇಲ್ಲದೆ ಇದ್ದರೆ ನೀವು ಮಾಡೋದೇ ನಿಮಗೆ ಬಲೆ, ಸಿಕ್ಕಾಕೊಂಡ್ಬಿಡ್ತೀರ. ನೀವು ಸಿಕ್ಕಾಕೊಳ್ಳದೆ ಜವಾಬ್ದಾರಿಯಿಂದ ಫೋಕಸ್ ಮಾಡಿದಾಗ ನೀವು ಬೆಟರ್ ಆಗ್ತೀರಾ. ನೋಡೋದು ಬೆಟರಾಗಿ ಕಾಣಿಸುತ್ತೆ, ಪ್ರಪಂಚನೂ ಬೆಟರ್ ಆಗುತ್ತೆ. ಫೋಕಸ್ ಬಹಳ ಮುಖ್ಯ. ಗೆಟಿಂಗ್ ಬೆಟರ್, ವಾಟ್ ಎವರ್ ಯು ಆರ್ ಡೂಯಿಂಗ್ ಈಸ್ ಮಚ್ ಮೋರ್ ಬೆಟರ್ ಇನ್ ಲೈಫ್. ಎಷ್ಟು ಅದಕ್ಕಿಂತ ಬೆಟರ್ ಇಲ್ಲವೇ ಇಲ್ಲ, ಮಿಕ್ಕಿದ್ದೆಲ್ಲ ವೇಸ್ಟ್.